ಎಲ್ರಿಗೂ ನಮಸ್ಕಾರ, ಶುಭೋದಯ ಅಂತ ಹೇಳ್ತಾ ಈ ಕನ್ನಡತಿಯಿಂದ ಎಲ್ರಿಗೂ ನಮಸ್ಕಾರ. ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ, ಸೊ ಸುಮ್ಮನೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿದೆ. ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೂಡ ವಿಡಿಯೋ ಎಂಡಲ್ಲಿ ಹೇಳ್ತಿದ್ದೆ, ಬಟ್ ಇವತ್ತು ಫಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಎಸ್, ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ ದ್ಯಾಟ್ ಇವತ್ತು ನಾನು ನವೀನ್ ಒಂದು ವಿಡಿಯೋ ಶೂಟ್ ಮಾಡೋದಕ್ಕಂತ ಹೋಗ್ತಿದ್ದೀವಿ ಆಚೆಗಡೆ. ಬಟ್ ಬಿಫೋರ್ ದ್ಯಾಟ್ ನಾನು ನನ್ನ ಕಾಸ್ಟ್ಯೂಮ್ ಪ್ಯಾಕ್ ಮಾಡಬೇಕು. ಕಾಸ್ಟ್ಯೂಮ್ ಪ್ಯಾಕ್ ಅಂದರೆ ಆಲ್ರೆಡಿ ಬ್ಯಾಗಲ್ಲಿದೆ, ಐ ಜಸ್ಟ್ ಹ್ಯಾವ್ ಟು ಕ್ಯಾರಿ ದ್ಯಾಟ್. ಅಲಾಂಗ್ ವಿತ್ ದಟ್ ನನ್ನ ಮೇಕಪ್ ಆ್ಯಂಡ್ ನನ್ನ ನೆಸೆಸಿಟಿ ಐಟಮ್ಸ್ ಏನಿದೆ ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ನಾನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಹೋಗಿ ಮತ್ತೆ ಶೂಟ್ ಮಾಡೋದನ್ನು ಆ್ಯಡ್ ಮಾಡಿರ್ತೀನಿ ಇದಕ್ಕೆ. ಸೊ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸ್ತೇನೆ ಅಷ್ಟೇ. ನಾನು ಇವಾಗ ಕಾಸ್ಟ್ಯೂಮ್ ತೊಗೋಬೇಕು ಆ್ಯಂಡ್ ನನ್ನ ಡೈಲಿ ಪ್ರಾಡಕ್ಟ್ಸ್ ತೊಗೋಬೇಕು. ಆ್ಯಂಡ್ ಡೈಲಿ ಪ್ರಾಡಕ್ಟ್ಸ್ ತೊಗೊಂಡ್ಮೇಲೆ ನಾನು ಇಲ್ಲಿಂದ ಒಂದು ಬೇಸಿಕ್ ಅಂದರೆ ಇವಾಗ ಹಿಂಗೆ ಹೋಗ್ಬಿಡೋಕ್ಕಾಗಲ್ಲ. ನನಗೆ ಒಂದು ಲಿಪ್ ಬಾಮ್ ಒಂದಿದೆ ಅಷ್ಟೇ, ಮಾಯ್ಶ್ಚರೈಸರ್ ಹಚ್ಚಿಲ್ಲ, ಬಾಡಿ ಲೋಷನ್ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ ಇನ್ನು. ನಾನು ಅಟ್ಲೀಸ್ಟ್ ಆಚೆ ಹೋಗಬೇಕಾದ್ರೆ ಫಾರ್ ಅ ನಾರ್ಮಲ್ ಕ್ಯಾಶುಯಲ್ ಡೇ ಕೂಡ ನಾನು ನನ್ನ ಲಿಪ್ಗೆ ಲಿಪ್ ಬಾಮ್ ಇಲ್ಲ ಲಿಪ್ಸ್ಟಿಕ್ ಆರ್ ಎಲ್ಸ್ ನನ್ನ ಫೇಸಿಗೆ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನನ್ನ ಬಾಡಿ ಲೋಷನ್ ಆ್ಯಂಡ್ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಇಲ್ಲದೆ ನಾನು ಆಚೆ ಹೋಗೋದೇ ಇಲ್ಲ. ಆ್ಯಂಡ್ ಬಿಕಾಸ್ ನನಗೆ ಎಲ್ರಿಗೂ ಗೊತ್ತಿರಂಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ನಾನು ಪರ್ಫ್ಯೂಮ್ ಅಡಿಕ್ಷನ್ ತುಂಬ ಜಾಸ್ತಿ ಅಂತ. ಪರ್ಫ್ಯೂಮ್ ಕಲೆಕ್ಷನ್ಸು ಜಾಸ್ತಿ ನನಗೆ. ಹಾಗೆ ನನ್ನ ಫೇವ್ರೆಟ್ ಪರ್ಫ್ಯೂಮ್ ಇಲ್ಲದೆ ನಾನು ಆಚೆನೂ ಹೋಗಲ್ಲ. ಇಲ್ಲೂ ಕೂಡ ಅಪ್ಲೈ ಮಾಡಿ ಆಚೆನೂ ಕೂಡ ತೊಗೊಂಡೋಗ್ತೀನಿ ಅದನ್ನು ಅಂತ ಹೇಳ್ತಾ, ಸೊ ಲೆಟ್ಸ್ ಗೆಟ್ ರೆಡಿ ನೌ ಆ್ಯಂಡ್ ಬೇಗ ಹೋಗೋಣ, ಇಲ್ಲಾಂದರೆ ನವೀನ್ ಬೈತಾನೆ ಗೈಸ್. ಸೊ ಗೈಸ್ ಏನಂದರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಂದರೆ, ನಾನು ಒಂದು ಸಿಂಪಲ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಸೊ ಈ ಬ್ಯಾಗಲ್ಲಿ ನಾನು ಏನೇನು ಇಟ್ಟಿರ್ತೀನಿ ಅಂತಂದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ನನ್ನ ಲಿಪ್ ಬಾಮ್, ಬ್ಲಷ್ ಆ್ಯಂಡ್ ಒಂದು ವುಡನ್ ಕೂಮ್ ಆ್ಯಂಡ್ ಬಾಡಿ ಲೋಷನ್ ಆ್ಯಂಡ್ ಪರ್ಫ್ಯೂಮ್, ಇದನ್ನಿಷ್ಟನ್ನೇ ಇಟ್ಕೊಂಡು ಹೋಗ್ತೀನಿ. ಒಂದು ಬೇಸಿಕ್ ಆಗಿ ಅಷ್ಟೇ ಇದು. ಮೇಕಪ್ಗಂತ ಬೇರೆ ಪೌಚನ್ನು ಕ್ಯಾರಿ ಮಾಡ್ತೀನಿ ನಾನು, ಸೊ ಆ ಪೌಚಲ್ಲಿ ಇಟ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ನಾನು ಫಸ್ಟ್ ಬಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಒಂದು ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಾಕೋತೀನಿ. ಲಿಪ್ಸ್ಟಿಕ್ ಹಾಕೊಂಡ್ಮೇಲೆ ನನ್ನ ಬಾಡಿ ಲೋಷನ್, ಪರ್ಫ್ಯೂಮ್ ಹಾಕೊಂಡು ಪಟ್ ಅಂತ ರೆಡಿ ಆಗೋಣ. ಓಕೆ, ನಾನಿವಾಗ ನನ್ನ ಬೇಸಿಕ್ ಮಾಯ್ಶ್ಚರೈಸರ್ ಆ್ಯಂಡ್ ನನ್ನ ಸನ್ಸ್ಕ್ರೀನ್ ವಿತ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್, ಸೊ ಇದನ್ನು ಹಚ್ಚಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಪ್ಲಮ್ ಬಾಡಿ ಲವನ್ ವೆನಿಲಾ ಕ್ಯಾರಮೆಲ್ ಬಾಡಿ ಲೋಷನ್. ಸೊ ಇದು ಬಂದು ಇದರಲ್ಲಿ ಮೇನ್ ನನ್ನ ಫೇವ್ರೆಟ್ ಥಿಂಗ್ ಇದೆ ಏನು ಅಂದರೆ ಕೊಕೋ ಬಟರ್ ಇದೆ. ಹಾಗೆ ಇದರದೇ ಒಂದು ಪರ್ಫ್ಯೂಮ್ ಯೂಸ್ ಮಾಡ್ತೀನಿ, ಪ್ಲಮ್ ಬಾಡಿ ಲವನ್ ವೆನಿಲಾ ಕ್ಯಾರಮೆಲ್ ಪರ್ಫ್ಯೂಮ್ ಇದು. ಸೊ ಇದು ಎರಡು ಕಾಂಬಿನೇಷನ್ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಹೋಲ್ ಡೇ ನಾನು ಐಲ್ ಬಿ ಲೈಕ್ ವಾವ್ ಎಷ್ಟು ಚಂದ. ಯಾರಾದರೂ ಪಾಸ್ ಆದರೆ ನಾನು ಯಾವಾಗಲೂ ಅಬ್ಸರ್ವ್ಗಿನ ಫಸ್ಟ್ ವಾವ್ ಸಚ್ ಎ ನೈಸ್ ಪರ್ಫ್ಯೂಮ್, ಸಚ್ ಎ ನೈಸ್ ಬಾಡಿ ಲೋಷನ್ ಅಂತೀನಿ. ಸೊ ಇದು ಬಂದು ಎಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ ಆ್ಯಂಡ್ ಐ ಕಾಂಟ್ ವೇಟ್ ಟು ಯೂಸ್ ದಿಸ್. ಸೊ ನಾನು ಇವಾಗಲೂ ಯೂಸ್ ಮಾಡ್ತೀನಿ ಮತ್ತು ಇದನ್ನ ನನ್ನ ಪೌಚಲ್ಲಿ ಕೂಡ ಕ್ಯಾರಿ ಮಾಡ್ತೀನಿ. ಸೊ ಎಸ್, ಇದನ್ನು ತೊಗೋತಿದ್ದೀನಿ ಇವಾಗ ನಾನು. ಇದನ್ನು ತೊಗೊಂಡು ಫಸ್ಟ್ ಐ ಆಮ್ ಜಸ್ಟ್ ಟೇಕಿಂಗ್ ಅ 2 ಪಂಪ್, ಬಿಕಾಸ್ ನನ್ನ ಕೈ ನೋಡ್ತಿರೋಂಗೆ ಆಲ್ರೆಡಿ ಡ್ರೈ ಆಗಿದೆ. ಬಿಕಾಸ್ ಬಾಡಿ ಲೋಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಜಸ್ಟ್ ನಾನೀಗ ಅಪ್ಲೈ ಮಾಡ್ತಿದ್ದೀನಿ. ಆಲ್ರೆಡಿ ನನಗೆ ಫ್ರೇಗ್ರೆನ್ಸ್ ವಾವ್. ಸೊ ಇದನ್ನು ಫುಲ್ ಹ್ಯಾಂಡ್ಗೆ ಅಪ್ಲೈ ಮಾಡ್ತೀನಿ ನಾನು. ಇದು ಯೂಸ್ ಮಾಡಿದ್ಮೇಲೆ ಸ್ಕಿನ್ ತುಂಬ ಸಾಫ್ಟ್ ಆಗಿದೆ, ಯಾಕಂದರೆ ಇದರಲ್ಲಿದೆ ಕೋಕೋ ಬಟರ್ ಹಾಗೆ ವೈಟಮಿನ್ B5. ಸೊ ಇದು ನನ್ನ ಸ್ಕಿನ್ನನ್ನು ಡೀಪ್ ನರಿಶಿಂಗ್ ಮಾಡುತ್ತೆ, ಹಾಗೆ ವಿಚ್ ಮೇಕ್ಸ್ ಮೈ ಸ್ಕಿನ್ ಸಿಲ್ಕಿ ಸ್ಮೂತ್. ಸೊ ಇದು ನನ್ನ ಸ್ಕಿನ್ನನ್ನು ಆಲ್ ಡೇ ಮಾಯ್ಶ್ಚರೈಸ್ಡ್ ಆಗಿ ಇಡುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಲೈಟ್ ವೆಯ್ಟ್ ಆ್ಯಂಡ್ ನಾನ್ ಗ್ರೀಸಿ, ಸೊ ಎಲ್ಲ ಕ್ಲೈಮೇಟಿಗೂ ಸೂಟ್ ಆಗುತ್ತೆ. ವಾವ್, ದಿಸ್ ಸ್ಮೆಲ್ಸ್ ಲೈಕ್ ವಾರ್ಮ್ ವೆನಿಲಾ ಆ್ಯಂಡ್ ಸಾಲ್ಟೆಡ್ ಕ್ಯಾರಮೆಲ್. ಇನ್ ಹೋಲ್ ಹೇಳಬೇಕು ಅಂದರೆ ಡೆಸರ್ಟಿನ ಬಾಟಲ್ ಥರ ಇದೆ ಇದು. ಐ ಆಮ್ ಆಲ್ರೆಡಿ ಲವಿಂಗ್ ಇಟ್. ಸೊ ಇದ್ರ ಜೊತೆಗೆ ನಾನು ಲೇಯರ್ ಅಪ್ ಮಾಡ್ತಿರೋದು ವಿತ್ ಪ್ಲಮ್ ಬಾಡಿ ಲವನ್ ಪರ್ಫ್ಯೂಮ್. ಅದು ಒಂದು ವೆನಿಲಾ ಅದು ಲೈಕ್ ನೆನೆಸ್ಕೊಂಡೇನೆ ವೆನಿಲಾ ಕ್ಯಾರಮೆಲ್ ಸ್ಮೆಲ್, ಇಟ್ಸ್ ಸೋ ಗುಡ್. ಸೊ ಎಸ್, ಇದನ್ನ ಲೇಯರ್ ಮಾಡಿ. ಸೊ ಇದು ಒಂದು ಸಣ್ಣ ಹ್ಯಾಕ್, ಐ ಗೆಸ್ ಮೋಸ್ಟ್ ಆಫ್ ಯು ವಿಲ್ ಬಿ ನೋಯಿಂಗ್ ಇಟ್. ಲೋಷನ್ ಮೇಲೆ ನೀವು ಪರ್ಫ್ಯೂಮ್ನ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಸ್ಟೇ ಫಾರ್ ಲಾಂಗರ್ ಆ್ಯಂಡ್ ಆ ಒಂದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆಂದ ಇರುತ್ತೆ. ಸೊ ಫಸ್ಟ್ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್. ಸೊ ನೈಸ್ ಆ್ಯಂಡ್ ಇಟ್ ಫೀಲ್ಸ್ ಯುವರ್ ಸ್ಕಿನ್ ತುಂಬ ಸಾಫ್ಟ್ ಸ್ಮೂತ್ ಆಗಿದೆ ಆ್ಯಂಡ್ ಫ್ಲೇವರ್ ಆಲ್ಸೋ ತುಂಬ ಘಮ ಅಂತ ಇದೆ. ಇಲ್ಲಿಂದ ನೀವು ಸ್ಮೆಲ್ ಮಾಡೋಕ್ಕಾದ್ರೆ ಸ್ಮೆಲ್ ಮಾಡಿ ಆ್ಯಂಡ್ ಟೇಕ್ ಅ ಡೀಪ್ ಬ್ರೀತ್ ಫಾರ್ ದ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಸ್ಮೆಲ್. ಹಾಗೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಯು ಕ್ಯಾನ್ ಗೆಟ್ ದಿಸ್ ಇನ್ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಝಾನ್,
ಪ್ಲಮ್ ಅವರ ಆ್ಯಪ್ ಹಾಗೆ plumgoodness.com ಅವರ ವೆಬ್ಸೈಟಲ್ಲಿ ಯು ಕ್ಯಾನ್ ಗೋ ಆ್ಯಂಡ್ ಶಾಪ್. ಆ್ಯಂಡ್ ಬೈ ಚಾನ್ಸ್ ನೀವು ಇದನ್ನು ಯೂಸ್ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ಟ್ಯಾಗ್ ಪ್ಲಮ್ ಬಾಡಿ 11 ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ, ಆ್ಯಂಡ್ ಯು ವಿಲ್ ಗೆಟ್ ದ ಲಿಂಕ್ಸ್ ಆಸ್ ವೆಲ್ ಇನ್ ದ ಡಿಸ್ಕ್ರಿಪ್ಷನ್. ಆ್ಯಂಡ್ ಎಸ್ ವೇಟ್, ನಿಮಗೂ ಕೂಡ ಅಡಿಷ್ನಲ್ ಆಫರ್ ಆರ್ ಡಿಸ್ಕೌಂಟ್ ಬೇಕಿತ್ತು ಅಂದರೆ ಕೆಳಗಡೆ ನಾನು ಕೂಪನ್ ಕಾರ್ಡ್ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೀವು ಅದನ್ನು ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಅ ಡಿಸ್ಕೌಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶಾಪ್. ಓಕೆ ಬಾಯ್, ಲೇಟ್ ಆಯಿತು. ನೋಡಿ ಇವ್ರಿಬ್ರು ಎಷ್ಟು ದಪ್ಪ ಅವರೇ, ನಾನು ಎಷ್ಟು ಸಣ್ಣ ಇದ್ದೀನಿ ನೋಡ್ರಿ, ಹೆಂಗೆ ಆಟೋ ಗೊತ್ತಾಗ್ಬಿಟ್ಟು ರೆಡಿ ಕಾಕೊಂಡು ಹೇಳೋದನ್ನ ನಿಜ ಹೇಳ್ಬೇಕು, ಸುಳ್ಳುಗಳು ಹೇಳ್ಬಾರ್ದು. ನೋಡಿ ಆಟೋ ನೀನೇ ನಾನು ನೋಡಿ ತೋರಿಸ್ಬಿಡು, ಎಲ್ಲ ಮೂಲೆ ಕೊಡ್ತೀನಿ. ಯಾವ ಆಸೆ ಮೂಡಲಿ ಒಂಥರ ಚೆನ್ನಾಗಿದೆ ಆಟೋದಲ್ಲಿ. ಏನಕ್ಕೆ ಅಂತಾರೆ, ನಾನು ಹೆಂಡತಿನ ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬ್ರೋ ಅವ್ರ ಹೆಂಡತಿನ ಡಿಸ್ಚಾರ್ಜ್ ಮಾಡ್ಕೊಂಬರಕ್ಕೆ ಹೋಗ್ತಾರೆ ಅಂತ. ಅವ್ರ ಹೆಂಡತಿನ ನೋಡಕ್ಕೆ ನೀವು ಹೋಗ್ತಿದ್ದೀರಾ? ಅವ್ರು ಹುಷಾರಿಲ್ಲ, ಅವ್ರು ನೋಡ್ಕೊಬೇಕಲ್ಲ, ಅವರು ಅದಕ್ಕೆ ಇಡ್ಲಿ ಎಲ್ಲ ತಾಳೆ ಕೊಡ್ಬೇಕಲ್ಲ, ಅದಕ್ಕೆ ಬರ್ಬೇಕು ಅವರು. ಓಕೆ ಗೈಸ್, ಸೊ ಇವಾಗ ಸ್ನಾನ ಮಾಡ್ತಾರೆ, ಫುಲ್ಲು ಸ್ನಾನ ಮಾಡಿಸಿ ಪಳ ಹೊಡೆಸ್ತಾರೆ, ಬೇರೆ ಸ್ನಾನ ಮಾಡ್ತಾರಂತೆ. ಛೇ ಗೈಸ್, ಸೊ ಇವಾಗ ನಾವು ಆ್ಯಕ್ಚುಲಿ ಬೆಳಿಗ್ಗೆ ಬಂದು ರೆಡಿಯಾಗಿ ನಾನು ಆಮೇಲೆ ಇನ್ನೊಂದು ಏನು ಗೊತ್ತಾ, ಮಾಟ ಅಂತ ಹೆಸರೈತೆ. ಸೊ ಅದು ಯಾರ್ಯಾರು ಮಾಟ ಅಂತ ಕಮೆಂಟ್ ಮಾಡ್ತೀರೋ, ಮಾಟ ಯಾರು ಅಂತ ನಾನು ತೋರಿಸ್ತೀನಿ. ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮೀನಿಂಗ್ ಹಾಕಿ, ಮಾಟ ಅಂದರೆ ಏನಂತ ಮೀನಿಂಗ್ ಹಾಕಿ ಗೈಸ್. ಸೊ ಇವಾಗ ನಾವು ಬೆಳಗ್ಗೆ ರೆಡಿಯಾಗಿ ಬಂದು ಶೂಟ್ ಮಾಡೋದಿತ್ತು, ವಿಡಿಯೋ ಶೂಟ್ ಮಾಡಿಕೊಂಡು ನಾನು ಮೇಕಪ್ ಎಲ್ಲ ಹಂಗೆ ಇದೆ ಗೈಸ್. ನನ್ನ ಮೇಕಪ್ ಮಳೆಯಲ್ಲೂ ಎಷ್ಟು ಚೆನ್ನಾಗಿದೆ ಗೈಸ್, ನೋಡಿ ಒಂಚೂರು ಏನೂ ಆಗಿಲ್ಲ. ನನ್ನ ಮೇಕಪ್ ಮಳೆಯಲ್ಲೂ ಏನೂ ಆಗಿಲ್ಲ. ಆವಾಗಲೇ ಗಂದಿದ್ಕೆ ಕೈಯಲ್ಲಿ ಅಂದಿದ್ಕೆ ನಾನು ಪ್ಯಾಂಟಿಗೆ ಹೊರ್ಸೋಳೆ ಮೇಕಪ್. ಹೌದು, ನಂಗೆ ಹಾಳು ಮಾಡಬಾರ್ದು, ನೀಟಾಗಿರ್ಬೇಕು, ರೆಡಿಯಾಗಿ ಬಂದಿಲ್ವ ಅಷ್ಟು ಕಷ್ಟಪಟ್ಟು. ಮನೆಗೆ ಹೋಗಿ ನಾನು ಮತ್ತೆ ವಿಡಿಯೋಸ್ ಮಾಡಬೇಕು ಗೈಸ್, ಅದಕ್ಕೆ. ಸೊ ಇವಾಗ ಇಲ್ಲಿಂದ ಕಾರ್ ಶೋರೂಮ್ ಹತ್ರ ಹೋಗಿ ಕಾರ್ ಶೋರೂಮಿಂದ ನನ್ನ ಮನೆಗೆ ಹೋಗ್ತೀನಿ ಗೈಸ್. ಸೊ ಬನ್ನಿ ಆಟೋ ರೈಡ್ನ ಎಂಜಾಯ್ ಮಾಡೋಣ. The next day. ಬೇಡ ಹೋಗಲೇ ನಂಗೆ ನಿಂತ ವಾಸ. ಗೈಸ್ ನಾನು ಕಾರಿಗೆ ಹತ್ತುತ್ತಿದ್ದಂಗೆ ಯಾವ ಸಾಂಗ್ ಹಾಕ್ಬೇಕು ನೋಡಿ ಗೈಸ್. ಏನ್ ಸಾಂಗ್ ಯಾಕೆ ಹಾಕ್ಬಾರ್ದಾ? ರೂಲ್ಸ್ ಐತಾ? ಯಾಕೆ ರೂಲ್ಸ್ ಐತಾ? ನಾನು ಹಾಕ್ಲಾ ಸಾಂಗು? ಹಾಕು. ಓಹೋ ನೋಡ್ತಾ ಇದೀನಿ, ಹೋಗ್ಲಿ ಪಾಪ ಅಂತ ಬಿಟ್ಕೊಂಡ್ ಬಂದ್ರೆ ನಾನು ಜಾನ್ ಆಡ್ತಾ ಇದ್ಯಾ ಮಗ್ನೆ. ಹೋಗ್ಲಿ ಪಾಪ ಅಂತ ಬಿಟ್ಟು ನಾನ್ ಯಾರು? ಮಂಡ್ಯ ಹುಡುಗಿ, ತಲೆ ಕೆಟ್ರೆ ಅಷ್ಟೇ ಮಗ್ನೆ. ನಾವು ಬೆಂಗಳೂರು ಹುಡುಗ. ಸೊ ಗೈಸ್ ನೆನ್ನೆ ಶೂಟ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ನಾನು ಇವತ್ತೀಗ ಬಂದಿದ್ದೀನಿ ಗೈಸ್. ಅಂಡ್ ಇವತ್ತು ನಾವು ಎಲ್ಲೂ ಹೋಗ್ತಿಲ್ಲ ಗೈಸ್, ಜಸ್ಟ್ ಒಂದು ವ್ಲಾಗ್ ಮಾಡಬೇಕು ಅಂತ ಬಂದ್ವಿ. ಆ್ಯಂಡ್ ಇನ್ನೊಂಚೂರು ಕೆಲಸ ಇತ್ತು ಆರ್ ಟಿ ಒ ಆಫೀಸಲ್ಲಿ, ಬಟ್ ನವೀನ್ ಇಸ್ ನಾಟ್ ಗೋಯಿಂಗ್ ಇವತ್ತು. ಆ್ಯಂಡ್ ನವೀನ್ ಅವರು ಇದೇ 31st of Augustಗೆ ಗಣೇಶ ಕೂರಿಸ್ತಾ ಇದ್ದಾರೆ ಗಾಯ್ಸ್. ಅದ್ರಲ್ಲಿ ಸ್ವಲ್ಪ ಬಿಸಿ ಆಗ್ಬಿಟ್ಟಿನಿ. ಸೊ ನಮ್ಮ ಹುಡುಗಿ ಫಸ್ಟ್ ಟೈಮ್ ಲೈಫಲ್ಲಿ ನನಗೆ ತುಂಬ ಖುಷಿ ಆಯ್ತು. ಅವಳು ಹೇಳಿಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಅರ್ಥ ಮಾಡ್ಕೊಂಡು ಫೋನ್ ಮಾಡಲಿಲ್ಲ, ಅರ್ಥ ಮಾಡ್ಕೊಂಡು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ. ಸೊ ಅದರಿಂದ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ, ಅದು ಫಸ್ಟ್ ಹೇಳ್ತಾ ಇದ್ದೀನಿ. ಅಂದ್ರೆ ಗೈಸ್ ಹೋಗ್ಲಿ ಬಿಡು, ವರ್ಷಕ್ಕೊಂದ್ಸಲಿ ಗಣೇಶ ಬರೋದು ಯಾಕೆ, ಸುಮ್ಮನೆ ಮುಗಿಸ್ಕೊಂಬಿಡ್ಲಿ. ಆಮೇಲೆ ಇದ್ದಿದ್ದೆ, ಬಿಕಾಸ್ ನಮ್ಮ ಕೆಲಸಗಳು 1-2 ಇಲ್ಲ ಗೈಸ್, ಮುಗಿಸೋಷ್ಟಲ್ಲಿ ಸಾಕಾಗುತ್ತೆ ಇವಾಗ ನೆಕ್ಸ್ಟು. ಸೊ ಅದರದ್ದೇ ತಲೆ ನಾನು ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡಿಂದ ಸುಮ್ಮನೆ ಇದು ಬಿಡೋಣ, ಅವ್ನು ಮುಗಿಸ್ಕೊಳ್ಳಿ, ಅದಾದ್ಮೇಲೆ ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇದು ಬಿಟ್ಟು ಇನ್ನೊಂದು ವ್ಲಾಗ್ ಬರುತ್ತೆ ಗೈಸ್. ಆ ವ್ಲಾಗನ್ನ ಐ ಹೋಪ್ ಎಲ್ಲರೂ ಅದನ್ನ ಮುಂಚೆ ಹಾಕಿರ್ತೀನಿ ಅನ್ಸುತ್ತೆ. ಸೊ ದಪ್ಪದೇ ಹೋಗಿ ಆ ವ್ಲಾಗನ್ನ ನೋಡಿ, ಐ ಹೋಪ್ ಇಷ್ಟ ಆಗುತ್ತೆ ನಿಮಗೆ ಅಂತ. ಆ್ಯಂಡ್ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ABCD ಯಾವ್ದು ಬೇಕು ಅಂತ ನೀವು ಕಮೆಂಟ್ ಮಾಡಿ. ಸೊ ಮತ್ತೆ ಆ ವ್ಲಾಗನ್ನ ಮಾಡ್ತೀವಿ. ಸೊ ಐ ಆಮ್ ಟ್ರೈಂಗ್ ಟು ಕೀಪ್ ಅಪ್ ದ ಏನಂತಾರೆ ಕನ್ಸಿಸ್ಟೆನ್ಸಿ, ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಅಪ್ಲೋಡ್ ಮಾಡೋದನ್ನ. ಬಿಕಾಸ್ ನಾವೇನಾ ಭಯ ಗೈಸ್ ಆಕ್ಚುಲಿ ಹೌದು, ನಾನು ಅದನ್ನ ಮರ್ತೋಗಿದ್ದೆ ಹೇಳೋದು. ಅದನ್ನ ಹಾಕಿದೀನಿ ವ್ಲಾಗ್ ಅಲ್ಲಿ. ಮತ್ತೆ ಯಾಕೆ ಮರ್ತೋದೆ? ಅಲ್ಲ ಹಾಕಿದೀನಿ, ನಾನು ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಏನಾಯ್ತು ಅಂತ. ಸೊ ಇವರ ಬಾಯಿಂದಾನೇ ನೀವು ಅದನ್ನ ಕೇಳ್ಬೇಕು ಗೈಸ್. ಸೊ ಐ ಆಮ್ ನಾಟ್ ಟೆಲಿಂಗ್ ದಿಸ್. ಹೋಗಿ ಒಂದ್ ಕಡೆ ಗಾಡಿ ಪಾರ್ಕ್ ಮಾಡಿದ್ಮೇಲೆ ಒಂದ್ ಬಾಯಿಂದ ಹೇಳಿಸ್ತೀನಿ ಏನಾಯ್ತು ಅಂತ ಗೈಸ್. ಓದ್ಲಾಗಲ್ಲಿ ಏನಪ್ಪ ಪ್ರ್ಯಾಂಕ್ ಮಾಡಕ್ ಹೋಗಿ ಸೀರಿಯಸ್ ಆಗಿರೋದು ಏನಪ್ಪ ಅಂತಂದ್ರೆ, ಇಲ್ಲಿ ಯಾವ್ದೋ ಫೇಕ್ ಬ್ಲಡ್ ಇತ್ತು ಇವಳು. ಸೊ ನಾನು ನಂದಲ್ಲ,
ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ ನೀನು ಪರ್ಚೇಸ್ ಮಾಡಿರೋದು ಓಕೆನಾ. ಅದಕ್ಕಿಂತ ಮುಂಚೆ ಇವಳು ಒಂದು ಇಂಕ್ ಪರ್ಚೇಸ್ ಮಾಡಿದ್ಲು. ಅದು ಇಂಕ್ ಹಾಕಿದ್ರೆ ಹೋಗ್ಬಿಡುತ್ತೆ. ಸೊ ನಾನು ಅದೇ ಮಂಡೇಲಿ ಇದ್ದೀನಿ. ಅದು ಫೇಕ್ ಬ್ಲೇಟು ಅದೇ ಎತ್ಕೊಂಡು ಫೇಕ್ ಬ್ಲೇಟ್ ಅಂತ ಗೊತ್ತಿಲ್ಲ. ನಾನು ಅದೇ ಮಂಡೇಲಿ ಇದ್ದೀನಿ, ಹಾಕಿದ್ರೆ ಹೋಗ್ಬಿಡುತ್ತೆ ಅಂತ ಎತ್ಕೊಂಡು ಅದು ಫಿಲಾಮ್ ಹೋಗ್ತಿದ್ದಿ ಫ್ರಮ್ ಸೊ ಟೈಮ್ ಬೇರೆ ಆಗಿತ್ತು. ಇವಳು ವೈಟ್ ಡ್ರೆಸ್ ಬೇರೆ ಹಾಕೊಂಬಂದಿಲ್ಲ. ನಾನು ಯಾವುದೋ ಜಾಗದಲ್ಲಿ ಅದು ಹೋಗುತ್ತೆ ಅಂದ್ಬಿಟ್ಟು ಪ್ರ್ಯಾಂಕ್ ಹೆಂಗೋ ವ್ಲಾಗ್ ಮಾಡ್ತಿದ್ರು. ಪ್ರ್ಯಾಂಕ್ ಅಂದ್ಬಿಟ್ಟು ಈಗ ಎರ್ತೇಬಿಟ್ಟೆ. ನೋಡಿದ್ರೆ ಅದು ಹೋಗಲ್ಲ, ಅದು ಫೇಕು. ಬೈದ್ಲು ಅದು ಫಿಲಮ್ಗೆ ಹೋಗಿಲ್ಲ ಅವತ್ತು. ಸೊ ತಿರ್ಗಾ ಇನ್ನೊಂದು ಶೋಗೆ ಬುಕ್ ಮಾಡಿ ಕರ್ಕೊಂಡೋಗಿದ್ದಾಯ್ತು ಅವಳು. ಇಷ್ಟು ಆಗಿದ್ದದು. ಸೊ ಗೈಸ್ ಏನಂದ್ರೆ ನಾನು ವ್ಲಾಗ್ ತೆಗ್ದೆ ಆಯ್ತಾ, ಹೆಂಗೂ ಸೂಫ್ರಮ್ ಸೊ ಮೂವಿಗೆ ಹೋಗ್ತಿದ್ವಲ್ಲ, ನಾವೇನೋ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ನಿಂಗೆ ಮಾತಾಡ್ತಾ ಇದ್ದೀನಿ. ತಗೋ ನಂಗೆ ಪ್ರ್ಯಾಂಕ್ ಮಾಡ್ತೀಯ ಅಂತ ಹಿಂಗೆ ಎರ್ಚೆ ಬಿಟ್ಟ ಗೈಸ್. ನಾನು ಹೇಳ್ತಾ ಇದ್ದೀನಿ, ನಾನು ವ್ಲಾಗ್ ಕೈಯಲ್ಲಿ ಫೋನ್ ಇದೆ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಇದು ರಿಯಲ್ ಕಡು ಹೋಗಲ್ಲ. ಅದು ವೈಟ್ ಆ್ಯಂಡ್ ವೈಟ್, ನಾನು ಬೇರೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಇವತ್ತು. ವೈಟ್ ಗ್ರೀನ್ ವಾವ್ ಚೆನ್ನಾಗಿದೆ, ಕೊರಿಯನ್ ಸ್ಟೈಲಲ್ಲಿ ಏನು ಬಂದಿದ್ದೀನಿ. ನೋಡಿದ್ರೆ ಬಾಸ್ ಎಲ್ಲ ಹಾಕ್ಬಿಟ್ರು. ಆಮೇಲೆ ನಾನು ಫಿಲಮಿಗೆ ಬರಲ್ಲ ಅಂತ ಕುತ್ಕೊಂಡೆ. ಆಮೇಲೆ ಅವತ್ತು ಫಿಲಮ್ ನೋಡಲೇಬೇಕು ಅನ್ನೋ ಕಾಸ್ಟಿಗೆ ಅವತ್ತು ನಮ್ಮ ಹಣೆ ಬರೋಕ್ಕೆ ಫಿಲಮ್ಸ್ ಎಲ್ಲ ಫುಲ್ ಸೀಟು. ನಾನು ಫಿಲಮ್ ನೋಡಬೇಕು. ಆಮೇಲೆ ಅಲ್ಲೋದ್ಮೇಲೆ 2 ಸೀಟ್ ಖಾಲಿ ಇತ್ತು, ಅದನ್ನು ಬುಕ್ ಮಾಡ್ಕೊಂಡು ಹೋದ್ವಿ. KFC ತಿಂದು ಆಮೇಲೆ ಪೂಸಿ ಹೊಡೆದು ಇವನು ಆಮೇಲೆ ಕರ್ಕೊಂಡು ಹೋದ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ನವೀನಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲ ಗೈಸ್, ಅಷ್ಟೇ. ಇದೆ ಇಲ್ಲ, ಅದು ಅವಾಗ ವರ್ಕ್ ವರ್ಕ್ ಆಗಲ್ಲ ಗೈಸ್. ಅದೇ ಬೈ ಚಾನ್ಸ್ ನಾನು ಹೇಳ್ತಾ ಇದ್ದೀನಿ, ನಾನು ಏನಾದ್ರೂ ಒಂದು ವೈಟ್ ಶರ್ಟ್ ಅದನ್ನ ಮಾಡ್ಬಿಟ್ಟಿದ್ರೆ ನಿಜ ನಿನ್ ಎದೆ ಮನ್ಸು ಕಲೀಜ ಒಬ್ಬಟ್ಟೆ ಮುಟ್ಕೊಂಡು ಹೇಳು, ನೀನೇನ್ ಮಾಡ್ತಿದ್ದೆ ಅಂತ. ಏನು ಮಾಡಲ್ಲ ಬಿಡು ಚಿನ್ನ, ಓಲಿ ಆಯ್ತು ಇನ್ನೊಂದು ಶರ್ಟ್ ಕೊಡ್ಸು. ನನ್ನ ನಾನೇ ಇಟ್ಟಿರ್ಬಿಡು. ಇನ್ನ ಟೈಮಲ್ಲಿ ಕೋಪ ಬರೋದು, ಆಮೇಲೆ ಸುಮ್ಮನೆ ಕೋಪನಾ? ನಾನ್ ಫಿಲಮಿಗೆ ಬರಲ್ಲ, ನಾನು ಬರದ್ದೇ ಇಲ್ಲ ಫಿಲಮಿಗೆ. ಹಿಂಗ್ ಮಾಡಿದ್ರೆ ಹಂಗೆ ಹಿಂಗೇನು ಬಂದ್ಬಿಡೋನು ಗೈಸ್. ಬಟ್ ಆದ್ರೂ ನಾನು ಗುಡ್ ಗರ್ಲ್ ತರ ಸುಮ್ಮನೆ ಇದ್ದೆ ಗೈಸ್. ಸೊ ಇದು ಆ ವ್ಲಾಗಿನ ಕತೆ ಗೈಸ್. ಇದೇ ಆಗಿತ್ತು ಆ ವ್ಲಾಗಿನ ಕತೆ ಇವನು ಮಾಡಿದ್ದು. ಸೊ ಇದಕ್ಕೆ ನಾನು ರಿವೆನ್ಸ್ ತಗೋತೀನಿ ಗೈಸ್. ತಗೊಂಡವಳು ಎಷ್ಟೊಂದ್ಸಲಿ ನೋ ಗೈಸ್, ಅಷ್ಟೇ. ಸೊ ಅಷ್ಟೇ ಆಗಿತ್ತು ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ ಪ್ರ್ಯಾಂಕಿನ ಕತೆ ಏನಾಯ್ತು ಅಂತ ಹೇಳಿದ್ದೀವಿ ನಾವು. ಇಷ್ಟೇ ನಡೆದಿದ್ದವತ್ತು. ಆಮೇಲೆಲ್ಲ ಗೊತ್ತಿರುತ್ತಲ್ಲ, ಒಂಚೂರು ಜಗಳ ಎಲ್ಲ ಆಗಿರುತ್ತೆ, ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ನಾನು, ಅಷ್ಟೇ. ಸೊ ಅಷ್ಟೇ, ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ ಶೇರ್ ಮಾಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಹಾಗೆ ಬೆಲ್ ಐಕನ್ ಮಾತ್ರ ಮಿಸ್ ಮಾಡದೆ ಹೊಡೀರಿ, ಯಾಕಂದ್ರೆ ನೋಟಿಫಿಕೇಶನ್ ಬರುತ್ತೆ. ಅಷ್ಟು ಮಾಡಿ ಗೈಸ್. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಐ ಲವ್ ಯು, ಬಾಯ್.